NDA ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಅದಾನಿ ಅಂಬಾನಿ ಅಂತಲೇ ಗಿಣಿ ಶಾಸ್ತ್ರ ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಯಾವಾಗಲೂ ಹೇಳ್ತಾಯಿದ್ರು. ಹಿಂಡನ್ಬರ್ಗು ಇವತ್ತು ತನ್ನ ಶಟರನ್ನು ಹೇಳ್ಕೊಂಡಿದೆ, ಅಂದರೆ ತನ್ನ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ತೆರೆಮರೆಗೆ ಸೆರೆದಿದೆ. ಆದರೆ ಇವರು ತೆರೆಮರೆಗೆ ಸೆರೆದ ಕ್ಷಣ ಡೊನಾಲ್ಡ್ ಟ್ರಂಪ್ ಅವರೇನು ಅವ್ರನ್ನ ಬಿಟ್ಬಿಡಲ್ಲ. ಯಾವ ರೀತಿಯಾಗಿ ಉತ್ತರ ಕೊಡಬೇಕೋ ಅದನ್ನು ಕೊಡ್ತಾರೆ. ಅವ್ರ ಮೇಲೆ ತನಿಖೆ ಆಗೇ ಆಗುತ್ತೆ. ರಾಜೀವ್ ಗಾಂಧಿ ಫೌಂಡೇಶನ್, ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್, ಇದಕ್ಕೆಲ್ಲ 5,000 ಕೋಟಿ ರೂಪಾಯಿಗಳನ್ನು ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಕೊಟ್ಟಿದ್ದು ಸುಳ್ಳೇ ಅಥವಾ ಸತ್ಯವೇ? ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರಲ್ಲ, ಇದನ್ನು ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿ ಅವರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋ ಅಡಿಯಲ್ಲಿ. ಅದಕ್ಕೇ ಇವತ್ತು ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿಯ ಹಿಂದೆ ಬಿದ್ದಿದ್ದಾರೆ. ವಕಫ್ ಬೋರ್ಡ್ ಇದೆಯಲ್ಲ, ಈಗ ವಕಫ್ ಬೋರ್ಡ್ನ ಕುರಿತಾಗಿ ಈ ಜಕಾತ್ ಫೌಂಡೇಶನ್ ಅಂತಿದೆ, ಅದಕ್ಕೂ ಕೂಡ ಈ ಜಾರ್ಜ್ ಸೊರೋಸ್ ಓಪನ್ ಸೊಸೈಟಿ ಫಂಡಿಂಗನ್ನು ಮಾಡ್ತಾ ಇದೆ. ಪಕ್ಕದ ಬಾಂಗ್ಲಾದೇಶ ಇದೆಯಲ್ಲ, ಮೊಹಮ್ಮದ್ ಯೂನಸ್ ಅವರು ಇದ್ದಾರಲ್ಲ, ಅವರ ಜೊತೆಗಿನ ಗಾಂಧಿ ಪರಿವಾರದ ಸಂಬಂಧ ಏನು ನೋಡಿ. ಈ ಕಾಂಗ್ರೆಸ್ಸಿಗರ ಮನಸ್ಥಿತಿಯೇ ಇಷ್ಟು. ಏಕೆ ಅಂತಂದರೆ ಇವರು ಅಧಿಕಾರದ ದಾಹವನ್ನು ನೀಚ್ಕೊಳ್ಳೋದಕ್ಕೋಸ್ಕರ ಎಂಥ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ. ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಲೀಲ್ ಶೆಟ್ಟಿ ಅಂತ ಬಂದಿದ್ನಲ್ಲ, ಈತ ರಾಹುಲ್ ಗಾಂಧಿಯ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಿದ್ರು. ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಇದೆಯಲ್ಲ, ಅದರ ಅಡಿಯಲ್ಲಿ ಭಾರತದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದು, ಅದಕ್ಕೆ ರಿಜಿಮ್ ಚೇಂಜರ್ಸ್ ಅಂತಾರೆ. ಅಂತಹ ಸಲೀಲ್ ಶೆಟ್ಟಿ ವಿದೇಶಿ ದೇಣಿಗೆಗಳು ದೇಶದ ಒಂದು ಸುಸ್ಥಿರ ಸರ್ಕಾರವನ್ನು ಉರುಳಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ, ಇಲ್ಲಿನ ವ್ಯವಸ್ಥೆಗೆ ಧಕ್ಕೆ ತರ್ತಾಯಿದ್ರೆ ಅದನ್ನು ರಾಷ್ಟ್ರದ್ರೋಹದ ವಿಷಯ ಅಂತ ಹೇಳಬೇಕು ಅಥವಾ ಹೇಳ್ಬಾರ್ದು? TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಈ ಬಾರಿಯ ಸಂಸತ್ ಸದನದಲ್ಲಿ ರಾಹುಲ್ ಗಾಂಧಿಯವರು ಅದಾನಿ ಅಂಬಾನಿಯನ್ನು ಯಾಕೆ ಎಳೆದು ತರಲಿಲ್ಲ. ಏನಪ್ಪ ಇದು ವಿಷಯ ಅಂತ ಹೇಳಿದ್ರೆ, ಪ್ರತಿ ಬಾರಿ ಅಂದರೆ ಸರಿಸುಮಾರು NDA ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಅದಾನಿ ಅಂಬಾನಿ ಅಂತಲೇ ಗಿಣಿ ಶಾಸ್ತ್ರ ಹೇಳ್ದಂಗೆ ರಾಹುಲ್ ಗಾಂಧಿ ಅವರು ಯಾವಾಗಲೂ ಹೇಳ್ತಾಯಿದ್ರು. 2023ನೇ ಇಸ್ವಿಯಲ್ಲಿ ಹಿಂಡನ್ಬರ್ಗ್ನ ವರದಿಯನ್ನು ಆಧರಿಸಿ, ಹಿಂಡನ್ಬರ್ಗ್ ರಿಸರ್ಚ್ ಫೌಂಡೇಶನ್ ಅಂತ ಇದೆ, ಅವರ ಒಂದು ವರದಿಯನ್ನು ಆಧರಿಸಿ ಅದಾನಿ ಗ್ರೂಪ್ ಅವರು, ಇದು US ಒಂದು ಶಾರ್ಟ್ ಸೆಲ್ಲಿಂಗ್ ಕಂಪನಿ, ಅವರ ಒಂದು ವರದಿಯನ್ನು ಆಧರಿಸಿ ಅದಾನಿ ಕಂಪನಿ ಬಂದ್ಬಿಟ್ಟು ಷೇರುದಾರರಿಗೆ ಮೋಸವನ್ನು ಮಾಡ್ತಾಯಿದೆ ಅಂತ ಹೇಳುವಂಥ ವಿವಾದವನ್ನು ರಾಹುಲ್ ಗಾಂಧಿಯವರು ಸಂಸತ್ತು ಸದನ ನಡೆಯುವಾಗ ಹೇಳ್ಕೊಂಬಂದಿದ್ರು. ಕಲಾಪ ನಡೆಯುವಾಗ ಕಲಾಪಗಳನ್ನು ಇದ್ದಂಗೆ ಮಾಡಿದ್ರು. ಕೊನೆಗೆ ಇವಾಗ ಈ ಬಾರಿ ಯಾಕೆ ಹೇಳ್ಕೊಂಬಂದಿಲ್ಲ ಅಂತ ಹೇಳುವಂಥ ವಿಷಯಕ್ಕೆ ನಮ್ಮ ಸಂಸದರಾದಂಥ ನಿಶಿಕಾಂತ್ ದುಬೆ ಅವರು ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ ಬಾರಿ ಈ ಸಂಚಿಕೆಯನ್ನು ಮಾಡಬೇಕಾಗಿತ್ತು. ಹಿಂಡನ್ಬರ್ಗು ಇವತ್ತು ತನ್ನ ಶಟರನ್ನು ಹೇಳ್ಕೊಂಡಿದೆ, ಅಂದರೆ ತನ್ನ ಅಂಗಡಿಯನ್ನು ಕ್ಲೋಸ್ ಮಾಡಿಕೊಂಡು ತೆರೆಮರೆಗೆ ಸೆರೆದಿದೆ. ಆದರೆ ಇವರು ತೆರೆಮರೆಗೆ ಸೆರೆದ ಕ್ಷಣ ಡೊನಾಲ್ಡ್ ಟ್ರಂಪ್ ಅವರೇನು ಅವ್ರನ್ನ ಬಿಟ್ಬಿಡಲ್ಲ. ಯಾವ ರೀತಿಯಾಗಿ ಉತ್ತರ ಕೊಡಬೇಕೋ ಅದನ್ನು ಕೊಡ್ತಾರೆ. ಅವ್ರ ಮೇಲೆ ತನಿಖೆ ಆಗೇ ಆಗುತ್ತೆ. ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು ಅದಾನಿ ಅಂಬಾನಿ ಹೆಸರನ್ನು ಸಂಸತ್ ಭವನದಲ್ಲಿ ಎತ್ತಿಲ್ಲ ಅವರ ಭಾಷಣದಲ್ಲಿ. ಯಾಕೆ ಅಂತ ಹೇಳಿದ್ರೆ, 2017ನೇ ಇಸ್ವಿಯಲ್ಲಿ ಸಂಸ್ಥಾಪನೆ ಆದಂತಹ ಹಿಂಡನ್ಬರ್ಗ್ ಇವತ್ತು ತನ್ನ ಕಚೇರಿಯನ್ನು ಮುಚ್ಚಿದೆ. ಕಾರಣ ಅದಕ್ಕೆ ಕೊಡ್ತಾ ಇರೋದು ನ್ಯಾಟೆ ಆ್ಯಂಡ್ರೂಸನ್ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕ. ಈತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ತಗೊಂಡಿರುವಂಥ ಪ್ರಾಜೆಕ್ಟ್ಗಳೆಲ್ಲವೂ ಮುಗಿದೋಗಿದ್ದ ಕಾರಣ ನಾವಿವತ್ತು ಶಟರನ್ನು ಹೇಳಿತಾ ಇದ್ದೀವಿ ಅಂತ. ಯಾಕೆ ಅಂದರೆ, ಇವರು ಆಪಾದನೆ ಮಾಡಿದ್ದೇನು ಅಂತ ಹೇಳಿದ್ರೆ, ಈ ಓಪನ್ ಸೊಸೈಟಿ ಫೌಂಡೇಶನ್ ಅಂತಿದೆ ಜಾರ್ಜ್ ಸೊರೋಸ್ ಅವ್ರದ್ದಕ್ಕೂ ಇದಕ್ಕೂ ಲಿಂಕ್ ಇದೆ ಅಂತ ಹೇಳುವಂಥ ವಿಚಾರಗಳು ಇವತ್ತು ಮುನ್ನೆಲೆಗೆ ಬರ್ತಾ ಇರೋದು. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಮುಂಚೆ ಈ ವಿಷಯವನ್ನು ಮುನ್ನೆಲೆಗೆ ತಂದಿದ್ದಾರೆ. ಈಗ ಟೆಕ್ಸಾಸ್ ಸಂಸ್ಥೆಯ ಮುಖ್ಯಸ್ಥ ಇದ್ದಾರೆ, ಅವರು ಈಗ ಅಮೇರಿಕನ್ ಏಡ್ನ ಬಗ್ಗೆ ಒಂದು ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರೋದು. ಅಮೇರಿಕನ್ ಏಡ್ಸ್ ಅಂದರೆ ಅಮೇರಿಕಾದಿಂದ ಹೋಗ್ತಕ್ಕಂಥ ದೇಣಿಗೆಗಳು ಯಾರ್ಯಾರಿಗೆ ಹೋಗಿದೆ ಅಂತ ಹೇಳೋವಂಥದ್ದು ಇವತ್ತು ಟೆಕ್ಸಾಸ್ ಸಂಸ್ಥೆಯ ಎಲಾನ್ ಮಸ್ಕ್ ಇದ್ದಾರಲ್ಲ, ಅವರು ಇದನ್ನು ಜವಾಬ್ದಾರಿಯನ್ನು ನೋಡೋದು. ಅಂದರೆ ವಿದೇಶಗಳಿಗೆ ಅಮೇರಿಕಾದಿಂದ ಹೋಗಿರೋವಂಥ ದೇಣಿಗೆನ
ಹಾಗಾಗಿ ಇವಾಗ ಈ ವಿಚಾರ ಮುಂದೆ ಬಂದಿರೋದು. ಎಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹಿಂಡನ್ಬರ್ಗ್ ಇವತ್ತು ತನ್ನ ಶಟರ್ ಎಳೆದಿರೋದು. ಅದಕ್ಕೆ ರಾಹುಲ್ ಗಾಂಧಿ ಅವರು ಎಳೆದು ತಂದಿಲ್ಲ. ಇದನ್ನು ನಿಶಿಕಾಂತ್ ದುಬೆ ಅವರು ಸಂಸತ್ ಭವನದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿ ಫೌಂಡೇಶನ್, ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್, ಇದಕ್ಕೆಲ್ಲ 5,000 ಕೋಟಿ ರೂಪಾಯಿಗಳನ್ನು ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಕೊಟ್ಟಿದ್ದು ಸುಳ್ಳೇ ಅಥವಾ ಸತ್ಯವೇ ಅನ್ನೋಂಥ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾರೆ. ಇದೆಲ್ಲ ವಿಷಯಗಳು ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಅದಾದಮೇಲೆ ಈ ರಾಜೀವ್ ಗಾಂಧಿ ಚಾರಿಟಬಲ್ ಟ್ರಸ್ಟ್ನ ಒಬ್ಬರು ಸದಸ್ಯರಿದ್ದಾರೆ. ಇವ್ರ ಹೆಸರು ವಿಜಯ್ ಮಹಾಜನ್ ಅಂತ. ಇವ್ರದ್ದೊಂದು ಫೌಂಡೇಶನ್ ಇದೆ, ಪ್ರಧಾನ್ ಫೌಂಡೇಶನ್ ಅಂತ. ಇದಕ್ಕೆ ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಫಂಡಿಂಗ್ಸ್ ಕೊಡ್ತಾ ಇದೆಯೋ ಇಲ್ವೋ ಅನ್ನೋಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. 5,000 ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಅದಲ್ಲದೆ ಈಗ ಇವರು ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರಲ್ಲ, ಇದನ್ನು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಜಾರ್ಜ್ ಸೊರೋಸ್ನ ಓಪನ್ ಸೊಸೈಟಿಯವರು ಫಂಡಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನೋ ಅಡಿಯಲ್ಲಿ. ಅದಕ್ಕೇ ಇವತ್ತು ರಾಹುಲ್ ಗಾಂಧಿಯವರು ಜಾತಿ ಜನಗಣತಿಯ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳುವಂಥದ್ದು ನಿಶಿಕಾಂತ್ ದುಬೆ ಅವರ ಪ್ರಶ್ನೆ. ಆಮೇಲೆ ಯಾವಾಗ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿ ಆದರು ಮನಮೋಹನ್ ಸಿಂಗ್ ಅವರು, ಆವಾಗ ನೇಪಾಳದಲ್ಲಿ ಹಿಂದೂ ರಾಷ್ಟ್ರ ಅನ್ನೋವಂಥದ್ದು ಅಂತ್ಯ ಆಗುತ್ತೆ. ಅಲ್ಲಿ ಇವಾಗ ಒಂದು ಕಮ್ಯುನಿಸ್ಟ್ ವಾದ ಜಾರಿಗೆ ಬಂದಿರತಕ್ಕಂಥದ್ದು, ಕಮ್ಯುನಿಸ್ಟ್ ರಾಷ್ಟ್ರ ಅಂತ ಹೇಳೋವಂಥದ್ದು ಜಾರಿಗೆ ಬರ್ತಾ ಇದೆ. ಅದಕ್ಕೆ ಇದು ದೇಣಿಗೆಯನ್ನು ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ತೆಗಿತಾರೆ. ಮತ್ತು ಈ ವಕಫ್ ಬೋರ್ಡ್ ಇದೆಯಲ್ಲ, ಈಗ ವಕಫ್ ಬೋರ್ಡ್ನ ಕುರಿತಾಗಿ ಈ ಜಕಾತ್ ಫೌಂಡೇಶನ್ ಅಂತಿದೆ, ಅದಕ್ಕೂ ಕೂಡ ಈ ಜಾರ್ಜ್ ಸೊರೋಸ್ ಓಪನ್ ಸೊಸೈಟಿ ಫಂಡಿಂಗನ್ನು ಮಾಡ್ತಾಯಿದೆ. ಇದ್ರ ಬಗ್ಗೆ ನಿಮ್ಮ ಉತ್ತರ ಏನು ಅಂತ ಪ್ರಶ್ನೆಗಳನ್ನು ರೈಸ್ ಮಾಡಿರ್ತಕ್ಕಂಥದ್ದು. ಅಂದರೆ ದೇಶವನ್ನು ಅರಾಜಕತೆಗೆ ದೂಡಬೇಕು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಕ್ಕದ ಬಾಂಗ್ಲಾದೇಶ ಇದೆಯಲ್ಲ, ಮೊಹಮ್ಮದ್ ಯೂನಸ್ ಅವರು ಇದ್ದಾರಲ್ಲ, ಅವರ ಜೊತೆಗಿನ ಗಾಂಧಿ ಪರಿವಾರದ ಸಂಬಂಧ ಏನು? ಇದಕ್ಕೆಲ್ಲವೂ ಆಧಾರ ಇಲ್ಲದೆ ಒಬ್ಬರು ಸಂಸದರು ನೆರೆದಿರ್ತಕ್ಕಂಥ 543 ಸಂಸದರ ಮುಂದೆ ಪ್ರಶ್ನೆಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಧಾರಗಳಿದ್ದಾಗಲೇ ಮಾಡ್ತಕ್ಕಂಥದ್ದು. ಎಲಾನ್ ಮಸ್ಕ್ ಅವರು ಕೊಟ್ಟಿರೋ ವರದಿಗಳನ್ನು ಆಧರಿಸಿನೇ ಏನಾದರೂ ಇವತ್ತು ಅಮೇರಿಕನ್ ಏಯ್ಡ್ ಅಂದರೆ ಅಮೇರಿಕ ಕೊಡ್ತಾ ಇರೋವಂಥ ಬಂದಿರೋವಂಥ ಫಂಡಿಂಗ್ಸ್ ಏನಿದೆ ಅದು ಎಲ್ಲೆಲ್ಲಿ ಇದಾಗ್ತಾಯಿದೆ ಅಂತ ಹೇಳತಕ್ಕಂಥ ವಿಚಾರ ಇವತ್ತು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ನೋಡಿ, ಈ ಕಾಂಗ್ರೆಸ್ಸಿಗರ ಮನಸ್ಥಿತಿಯೇ ಇಷ್ಟು. ಏಕೆ ಅಂತಂದರೆ ಇವರು ಅಧಿಕಾರದ ದಾಹವನ್ನು ನೀಚ್ಕೊಳ್ಳೋದಕ್ಕೋಸ್ಕರ ಎಂಥ ಕೀಳು ಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಅಂತ ಹೇಳುವಂಥ ವಿಷಯ ಇವತ್ತು ಈ ಎಲ್ಲ ವಿಷಯಗಳಿಂದ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಹಂಗಾಗಿ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಸಲೀಲ್ ಶೆಟ್ಟಿ ಅಂತ ಬಂದಿದ್ನಲ್ಲ, ಈತ ರಾಹುಲ್ ಗಾಂಧಿಯ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಿದ್ರು ಭಾರತ್ ಜೋಡೋ ಯಾತ್ರೆಯಲ್ಲಿ. ಈತ ಬಂದ್ಬಿಟ್ಟು ಆರ್ಗನೈಸ್ಡ್ ಕ್ರೈಮ್ ಅಂತ, ಅಂದರೆ ಈ ಜಾರ್ಜ್ ಸೊರೋಸ್ ಅವರ ಓಪನ್ ಸೊಸೈಟಿ ಇದೆಯಲ್ಲ, ಅದರ ಅಡಿಯಲ್ಲಿ ಭಾರತದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡೋದು. ಅಂದರೆ ಇವಾಗ ಸ್ಥಿರ ಸರ್ಕಾರಗಳನ್ನು ಉರುಳಿಸಿ ಅಲ್ಲಿ ಬೇರೆ ಸರ್ಕಾರವನ್ನು ಅಸ್ತಿತ್ವಕ್ಕೆ ತರುವಂಥ ಪ್ರಯತ್ನ ಮಾಡ್ತಾರೆ, ಬಾಂಗ್ಲಾದೇಶದಲ್ಲಿ ಮಾಡ್ದಂಗೆ. ಅದಕ್ಕೆ ರಿಜಿಮ್ ಚೇಂಜರ್ಸ್ ಅಂತಾರೆ. ಅಂತಹ ಸಲೀಲ್ ಶೆಟ್ಟಿ ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಹುಲ್ ಗಾಂಧಿ ಅವ್ರ ಮುಂದೆ ಜೊತೆಯಲ್ಲಿ ಹೆಜ್ಜೆಗಳನ್ನು ಹಾಕಿದ್ದು ಇವತ್ತೇನಾದರೂ ನಾವು ಮರೆಮಾಚಕ್ಕಾಗುತ್ತಾ? ಗೂಗಲಲ್ಲಿ ಎಲ್ಲಿ ನೋಡ್ರೂ ನಿಮಗೆ ಅದು ಸಿಗುತ್ತೆ. ಹಾಗಾಗಿ ಇವಾಗ ನಿಶಿಕಾಂತ್ ದುಬೆ ಅವರು ಈ ಪ್ರಶ್ನೆಯನ್ನು ಎಸ್ತಿದ್ದಾರೆ ವಿಪಕ್ಷಗಳ ಮುಂದೆ. ಇದಕ್ಕೆ ರಾಹುಲ್ ಗಾಂಧಿ ಅವರು ಏನು ಉತ್ತರವನ್ನು ಕೊಡ್ತಾರೆ? ನಾವು ವಂತಿಕೆಯನ್ನು ಪಡ್ಕೊಂಡಿಲ್ಲ, ದೇಣಿಗೆಯನ್ನು ಪಡ್ಕೊಂಡಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಇವ್ರಿಗೆ ಯಾವುದೇ ಒಬ್ಬ ಉದ್ಯಮಿ ಇರ್ಬೋದು, ದೇಣಿಗೆಯನ್ನು ಕೊಡ್ತಾರೆ, ಎಲ್ಲ ರಾಜಕೀಯ ಪಕ್ಷಗಳು ಕೊಡ್ತಾರೆ. ಆದರೆ ವಿದೇಶಿ ದೇಣಿಗೆಗಳು ದೇಶದ ಒಂದು ಸುಸ್ಥಿರ ಸರ್ಕಾರವನ್ನು ಉರುಳಿಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾಯಿದ್ರೆ, ಇಲ್ಲಿನ ವ್ಯವಸ್ಥೆಗೆ ಧಕ್ಕೆ ತರ್ತಾಯಿದ್ರೆ ಅದನ್ನು ರಾಷ್ಟ್ರದ್ರೋಹದ ವಿಷಯ ಅಂತ ಹೇಳಬೇಕು ಅಥವಾ ಹೇಳ್ಬಾರ್ದು ಅನ್ನೋವಂಥ ವಿಷಯವನ್ನು ನಮ್ಮ ವೀಕ್ಷಕರ ಮುಂದೆ ಇಡೋದ್ರ ಮುಖಾಂತರ ಆಟೋಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡೋದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.